ನಾನು ಆರ್ಕಿಟೆಕ್ಟ್ ವೈಭವ್ ಕುಮಾರ್ ನವಣಿ, ಚೇರ್ಮನ್ ಐ ಕಲಬುರಗಿ ಸೆಂಟರ್, ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ಸ್ ಕಲಬುರಗಿ ಸೆಂಟರ್ ಕರ್ನಾಟಕ ಚಾಪ್ಟರಲ್ಲಿ ಬರುತ್ತೆ. ನಾವು ವಿಷನ್ ಆರ್ಚ್ ವಿಸ್ತಾರ ಅಂತ ಏನಿದು ಇವೆಂಟ್ ಮಾಡ್ತಾಯಿದ್ದೀವಿ. ಇದರದ್ದು ಟೋಟಲ್ ಕಾನ್ಸೆಪ್ಟ್ ಏನಂದರೆ ನಮ್ಮದು ಪ್ಲಾಟ್ ಪೂಜಾ ಟು ಪ್ಲಾಟ್ ಪರ್ಚೇಸ್, ಲೀಗಲ್ ಪ್ಲಾಟ್ ಪರ್ಚೇಸ್ ಟು ಹೌಸ್ ವಾರ್ಮಿಂಗ್, ಅಂದರೆ ಮನೆ ಶಾಂತಿವರೆಗೂ ಏನೇನು ಬಿಲ್ಡಿಂಗ್ ಮಟೀರಿಯಲ್ ಬೇಕಾಗುತ್ತೆ ಆ ಮಟೀರಿಯಲ್ದು ಎಲ್ಲ ಸ್ಟಾಲ್ಸ್ಗಳು ಅಲ್ಲಿ ಪ್ರೊವೈಡ್ ಮಾಡ್ತಾಯಿದ್ದೀವಿ. ಈಗ ಸಾಮಾನ್ಯವಾಗಿ ನಾಗರಿಕರಿಗೆ ಗೊತ್ತಿರೋದಿಲ್ಲ ಬಿಲ್ಡಿಂಗ್ ಮಟೀರಿಯಲ್ ಏನೇನು ಬರುತ್ತೆ, ಸೀಕ್ವೆನ್ಸ್ ಏನಿದೆ, ಅದಕ್ಕೆ ಅವ್ರು ಭಾಳ ಕನ್ಫ್ಯೂಸಲ್ಲಿ ಇರ್ತಾರೆ. ಸೊ ನಾವು ಅದು ಕನ್ಫ್ಯೂಷನ್ ದೂರ ಮಾಡೋದಕ್ಕೆ ಅಲ್ಲಿ ಏನೇನು ಬೇಕು ಫ್ರಮ್ ಮಾರ್ಕೌಟ್, ಪ್ಲಾಟ್ ಪರ್ಚೇಸು, ಮಾರ್ಕೌಟು, ಎಕ್ಸ್ಕಾವೇಷನ್ನು, ಆಮೇಲೆ ಪ್ರತಿಯೊಂದು ಏರ್ಯಾರು ಲೇಬರ್ ಮಟೀರಿಯಲ್ ಏನೇನು ಬರುತ್ತೆ ಎಲ್ಲ ಸ್ಟಾಲ್ಗಳಲ್ಲಿ, ಈವನ್ ಕಾರ್ಪೆಂಟ್ರು, ಪೇಂಟ್ರು ಎಲ್ಲರೂ ಬರ್ತಾರೆ ಅವರಲ್ಲಿ. ಅದೆಲ್ಲ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಕಲಬುರಗಿ ನಗರದ ನಾಗರಿಕರ ಸಲುವಾಗಿ, ಆಮೇಲೆ ಸ್ಟೂಡೆಂಟ್ಸ್, ಆಮೇಲೆ ಎಲ್ಲರೂ ಇಂಜಿನಿಯರ್ಸ್, ಎಲ್ರಿಗೂ ಬಿಲ್ಡಿಂಗ್ ಮಟೀರಿಯಲ್ ಬಗ್ಗೆ ಗೊತ್ತಾಗಲಿ. ಆಮೇಲೆ ಸೆಮಿನಾರ್ಸ್ ಕಂಡಕ್ಟ್ ಮಾಡ್ತಾಯಿದ್ದೀವಿ ನಾವು ರಿಗಾರ್ಡಿಂಗ್ ಹಾಲಲ್ಲೇ ಒಳಗಡೆ ಸೆಮಿನಾರ್ಸ್ ನಡೆಯುತ್ತೆ, ಔಟ್ಸೈಡಲ್ಲಿ ಬಿಲ್ಡಿಂಗ್ ಮಟೀರಿಯಲ್ ಎಕ್ಸಿಬಿಷನ್ ಇರುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಮ್ಮ ಕಲಬುರಗಿ ಜನರಿಗೆ, ಆಮೇಲೆ ಸುತ್ತಮುತ್ತ ಪ್ರದೇಶ ತಾಲೂಕಾದ ಜನರಿಗೆ, ದಯಮಾಡಿ ಬನ್ನಿ ನೋಡಿ. ಆಮೇಲೆ ಬಿಲ್ಡಿಂಗ್ ಮಟೀರಿಯಲ್ ಎಕ್ಸ್ಪೋ ಇದೆ, ನಿಮಗೆ ಟೆಕ್ನಿಕಲ್ ಇದೂ ಸಿಗುತ್ತೆ ಇಲ್ಲಿ. ಎಲ್ಲ ಆರ್ಕಿಟೆಕ್ಟ್ಸ್, ನಾವು ಮೋರ್ ದೆನ್ 150 ಆರ್ಕಿಟೆಕ್ಟ್ಸ್ ಇದ್ದೀವಿ. ಸೊ ಎಲ್ರಿಗೂ ನಿಮಗೆ ಏನು ಬೇಕು ಗೈಡೆನ್ಸ್ ನಮ್ಮಿಂದ ನಿಮಗೆ ಎಲ್ಲ ರೀತಿಯಿಂದ ಅನುಕೂಲ ಆಗುತ್ತೆ, ಹೆಲ್ಪ್ ಆಗುತ್ತೆ. ಉಳಿದಿರೋದು ನಮ್ಮದು ಬಂಜಾರಾ ಭವನ್ ಐವನ್ ಶಾಹಿ ರೋಡ್ ಅಪೋಸಿಟ್ ವಿಶ್ವವಿದ್ಯಾಲಯ ಸ್ಕೂಲಲ್ಲಿ ಅಪೋಸಿಟ್ ಅಲ್ಲಿ ಇದೆ. 2, 3, 4 ಮೇ ಅಲ್ಲಿ 27ನೇ ತಾರೀಕಿಗೆ ಹೆರಿಟೇಜ್ ವಾಕ್ ಇದೆ. ಹೆರಿಟೇಜ್ ಒಂದು 6 ಸ್ಪಾಟ್ ಮಾಡಿದೆ. ಈಗ ನಾವು ನಿಂತಿಂತ ಇದು ಒಂದು ಸ್ಥಳ ಸಮರ್ ಪ್ಯಾಲೇಸ್ ಅಂತಿದೆ, ಆಮೇಲೆ ದರ್ಗಾ, ಹಫ್ತ್ ಗುಮಾಜು, ದೇಶ್ಮುಖ್ ವಾಡ, SB ಟೆಂಪಲ್ಲು, ಆಮೇಲೆ ಗಾಂಧೀಜಿ ಅವರು ಇಲ್ಲಿ ಗುಲ್ಬರ್ಗಕ್ಕೆ ಬಂದಾಗ ಒಂದು ಮನೆ ಇದೆ, ನೀಲ್ಕಂಠ ಮೂಳ್ಗೆ ಅವ್ರ ಮನೆ, ಅದು ಆದ ನಂತರ ಬಂಜಾರ ಭವನಕ್ಕೆ ಬರ್ತಾಯಿದ್ದು. ಈ ರೀತಿಯಿಂದ ನಮ್ಮ ವಾಸ್ತುಶಿಲ್ಪಿಗಳಾದ ಹಿರಿಯರಾದ ಭರತ್ ಭೂಷಣ್ ಅವರು, VB ಮೆಹ್ತಾ, ನಳಿನಿ ಮಾಗೋಂಕರ ಮಾರ್ಗದರ್ಶನದಲ್ಲಿ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಒಂದು ಬಿಲ್ಡಿಂಗ್ ಎಕ್ಸಿಬಿಷನ್ ಎಕ್ಸ್ಪೋ ಮಾಡ್ತಾ ಇದ್ದೇವೆ. ಅದೇ ರೀತಿ ಸೆಮಿನಾರ್ಸ್ನು ಇವಾಗಲೇ ನಮ್ಮ ಚೇರ್ಮನ್ರಾದ ನವಣಿಯವರು ಹೇಳಿದರು, ವೇಸ್ಟ್ ಮ್ಯಾನೇಜ್ಮೆಂಟು, ಆಮೇಲೆ ವಾಟರ್ ಹಾರ್ವೆಸ್ಟಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಕಿಟೆಕ್ಟಿಗೆ ಹೆಂಗೆ ಇದು ಆಗುತ್ತೆ, ಆಮೇಲೆ ಅರ್ತ್ ಕ್ವೇಕ್ ಬಗ್ಗೆ, ಇದ್ರ ಬಗ್ಗೆ ಏನಪ್ಪ ಅಂದರೆ ಭಾಳಷ್ಟು ಸೆಮಿನಾರ್ಸನ್ನು ಕಂಡಕ್ಟ್ ಮಾಡ್ತಾಯಿದ್ದೇವೆ. ಸೊ ಈ ಒಂದು ದೊಡ್ಡ ಪ್ರಮಾಣದ ನಾವು ಎಲ್ಲ ವಾಸ್ತುಶಿಲ್ಪಿಗಳನ್ನು ಒಂದಾಗಿ ಈ ನಮ್ಮ 2 ಆರ್ಕಿಟೆಕ್ಚರ್ ಕಾಲೇಜ್ ಇದೆ, ಒಂದು PDI ಇಂಜಿನಿಯರಿಂಗ್ ಕಾಲೇಜ್, HK ಸೊಸೈಟಿದು, ಶರಣಬಸವೇಶ್ವರ ಸಂಸ್ಥಾದ ಒಂದು ಶಿವಕುಮಾರ್ ಸ್ವಾಮೀಜಿಯವ್ರದ್ದು HK ಸೊಸೈಟಿದಿಂದ, ಮತ್ತು ಶರಣಬಸವೇಶ್ವರ ಸಂಸ್ಥಾದಿಂದ ಒಂದು ಆರ್ಕಿಟೆಕ್ಚರ್ ಕಾಲೇಜು, ಮತ್ತು ಬೇರೆ ಬೇರೆ ಕಲಾ ಕಾಲೇಜ್ದವ್ರನ್ನೂ ಇದು ಒಂದು ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಎಲ್ಲ ನಾವು ಗುಲ್ಬರ್ಗ ನಾಗರಿಕರಿಗೆ ಒಂದು ಇದೊಂದು ಸದುಪಯೋಗ ಮಾಡಿಕೊಂಡು ಇದು ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೆ. ಉದ್ಘಾಟಕರಾಗಿ ಯಾರು ಬರ್ತಾ ಇದ್ದಾರೆ? ಉದ್ಘಾಟಕರಾಗಿ 3 ದಿವಸ ಅಜಯ್ ಸಿಂಗ್ ಅವರು ಬರ್ತಾ ಇದ್ದಾರೆ. ಫಸ್ಟ್ ಡೇ 2ನೇ ತಾರೀಕಿಗೆ. ಅದೇ ಆ ಉದ್ಘಾಟನೆಯಲ್ಲಿ ನಮ್ಮ ಆಲ್ ಇಂಡಿಯಾ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ರಾದ ಚೇರ್ಮನ್ರಾದ ವಿಲಾಸ್ ಅಚುವತ್ ಅಂತ ಬರ್ತಾ ಇದ್ದಾರೆ. ಹಾಗೆ ಕರ್ನಾಟಕದ ಚೇರ್ಮನ್ರಾದ BR ಮೋಹನ್ ಅಂತ ಬರ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ MLA ಅವರು ಬರ್ತಾ ಇದ್ದಾರೆ ಅವತ್ತು, ಅಲಂಪ್ರಭು ಅವರು. 2ನೇ ದಿವಸ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವತ್ತು ಕಾನ್ಕ್ಲೇವ್ ಇದೆ. ನೆಕ್ಸ್ಟ್ 3rd ಏನಪ್ಪ ಅಂದ್ರೆ ವಿಷನ್ 2035, ಒಂದು 10 ವರ್ಷದಲ್ಲಿ ಗುಲ್ಬರ್ಗ ಯಾವ ರೀತಿಯಿಂದ ನಾವು ಸಹಕಾರ ಮಾಡಬೇಕು, ಏನು ಚೇಂಜಸ್ ಮಾಡಬೇಕಂತ ಅದಕ್ಕೆ ಉದ್ಘಾಟಕರಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ಇನ್ಚಾರ್ಜ್ ಮಿನಿಸ್ಟ್ರು, ಮತ್ತು ಮೇಡಮ್ ಅವರು ಬರ್ತಾ ಇದ್ದಾರೆ, ಖನೀಜ್ ಫಾತಿಮಾ ಅವರು. ಇದು 3 ದಿನದ ಕಾರ್ಯಕ್ರಮ ಏನಪ್ಪ ಅಂದ್ರೆ ಯಶಸ್ವಿಯಾಗಿ ತಮ್ಮದೆಲ್ಲ ಸಹಕಾರ ಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. 35ನಲ್ಲಿ ಒಂದು ಆರ್ಕಿಟೆಕ್ಚರ್ ಕಾಲೇಜು ಮತ್ತು ಏನಪ್ಪ ಅಂದ್ರೆ ಆರ್ಟ್ ಕಾಲೇಜ್ ಸ್ಟೂಡೆಂಟ್ಸಿಗೆ ಒಂದು 50-60 ಹುಡುಗರು ವಿಷನ್ 25 ಅಂತ ಒಂದು ಸಬ್ಜೆಕ್ಟ್ 35 ಅಂತೆ, ಆ ಸಬ್ಜೆಕ್ಟ್ ಮೇಲೆ ಏನಪ್ಪ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ನಾಡೋಜ JS ಖಂಡೇರಾವ್ ಪ್ರತಿಷ್ಠಾನದಿಂದ ಒಂದು ಏರ್ಪಡಿಸ್ತಾ ಇದ್ದೇವೆ. 2ನೇ ತಾರೀಕು ಬೆಳಗ್ಗೆ. ನಾನು ಬಸವರಾಜ್ ಖಂಡೇರಾವ್ ಅಂತ, ನಾನು ಕರ್ನಾಟಕ ಎಕ್ಸಿಕ್ಯೂಟಿವ್ ಬಾಡಿ ಮೆಂಬರ್, ಕರ್ನಾಟಕ ಚಾಪ್ಟರ್ ವಾಸ್ತುಶಿಲ್ಪಿ ಸಂಸ್ಥೆ. ಇವರು ನಮ್ಮ ಚೇರ್ಮನ್ನು. ಹಾಗಾಗಿ ನಮ್ಮ ಎಲ್ಲ ವಾಸ್ತುಶಿಲ್ಪಿಗಳು
ನಮ್ಮ ಅಸೋಸಿಯೇಷನ್ದು ಎಲ್ಲ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಇದ್ದಾರೆ.